XUV 500 ಮತ್ತೆ XUV 700 ಇದೆ. ಮುಂದೆಗಡೆ ಒಂದು ಸ್ಟೋರೇಜ್ ಐತೆ, ಇಲ್ಲಿ ಮೇಲೆ ಇದೊಂದು ಸ್ಟೋರೇಜ್, ಕೆಳಗಡೆ ಒಂದು 130 ಹಾರ್ಸ್ ಪವರ್ ಅಷ್ಟೇ ಬರೋದು. ಡೀಸೆಲ್ ಇಂಜಿನ್ ತಾನೇ ನಿಂದು? ಕಡಲೆ ಹೈ ಪ್ರೆಷರ್ ವಾಟರ್ ಅಲ್ಲಿ ಕ್ಲೀನ್ ಮಾಡಬಾರ್ದು. XUV 500 ಓನರು ಶ್ರವಣ್ ಇದ್ದಾನೆ, ಇಲ್ಲಿ ನಾನಿದ್ದೀನಿ. ಬನ್ನಿ ಎರಡು ಕಾರಲ್ಲೂ ಡಿಫ್ರೆನ್ಸು, ಸಣ್ಣ ಪುಟ್ಟ ಡಿಫ್ರೆನ್ಸ್ನ ತೋರಿಸ್ತೀನಿ ನಿಮಗೆ. ಯಶವಂತ್ ನೋಡಿ ಗೈಸ್, ಇದು ಬುಲೆಟ್ ಪ್ರೂಫ್. ಚುಚ್ಕೋತದೆ, ಬುಲೆಟ್ ಹೊಡೆದ್ರೆ ವಾಪಸ್ ಹೋಗುತ್ತಂತೆ ಬುಲೆಟ್. ಬುಲೆಟ್ ಪ್ರೂಫ್ ಶರ್ಟ್ ಲೋ ಮೇಲ್ ಇದು ಬರುತ್ತೆ ಅನ್ಸುತ್ತೆ, ಅರ್ಧೋಗೈತೆ. ಗೈಸ್ XUV 500 ಒಂಥರ ರಗಡ್ ಆಗೈತೆ ಲುಕ್ಕು. ಇದೊಂಥರ ಬೇಬಿ ತರ ಪ್ರೊಫೆಷನಲ್ ಆಗಿದೆ ಹೆವಿ. ಮತ್ತೆ ಬಾಡಿ ಆ ತರ ಐತೆ. ಇದು ಅಪ್ಪ, ಇದು ಮಗ. ಇವಾಗ ಮೊಮ್ಮಗ ಬರ್ತಾನೆ. 7X ಮೊಮ್ಮಗ. ಸ್ವಲ್ಪ ಪ್ರೊಫೆಷನಲ್ ಆಗಿ. ದುನಿಯಾ ವಿಜಯ್ ತರ ಫುಲ್ ಬಾಡಿ ಬರ್ಸ್ಕೊಂಡು ಜಿಮ್ ಬಾಡಿ ತರ ಅದು. ಇದು ಶೋರೂಮಲ್ಲಿ ಹಾಕ್ಸಿರೋದು. ಇದು ಆಕ್ಸೆಸರೀಸ್ ಎಲ್ಲ ಅವಾಗ ಇನ್ನೂ ಹಂಗೆ ಐತೆ ನೋಡಿ. ಫುಟ್ ಸ್ಟೆಪ್ಪು ಎಲ್ಲ. ಮತ್ತೆ 10 ವರ್ಷ ಆಗೈತೆ ಈ ಗಾಡಿ ತಗೊಂಡು. ಒಳಗಡೆ ಕೂತ್ಕೊಳ್ಳೋ ಒಬ್ಬರ, ಒಳಗಡೆ ಕೂತ್ಕೊಳ್ಳೋಕೆ ಮಜಾ ಐತೆ ಗೈಸ್ ಈ ಕಾರು. ಸ್ಪೀಡೋ ಮೀಟರ್ ನೋಡಿ ಹೆಂಗೈತೆ ಅಂತ. ಕಾರ್ಗೆ ಅವತ್ತು ಏನೋ ಕತ್ತಿದ್ದು ಹಾಕ್ಸಿದ್ದು ಇಲ್ಲಿ. ಇದು ಟಚ್ ಆದ್ರೂ ಅದಕ್ಕೆ ಟಚ್ ಆಗುತ್ತೆ ಫಸ್ಟು. ಅದಕ್ಕೆ ಶೇಖರ್ ಅನ್ನೋದು. ಶ್ರವಣ್ ತುಂಬಾ ನಾಚ್ಕೋತಿದ್ದಾರೆ ಮಾತಾಡಕ್ಕೆ. ಶ್ರವಣ್ ನಿನ್ ಕಾರ್ ಬಗ್ಗೆ ನೀನೇ ಮಾತಾಡ್ಬೇಕು. ಹೆಂಗ ಆನ್ ಮಾಡೋದು? ಓ ಇದ್ರಲ್ಲೂ ಕೂಡ ಗೈಸ್ 500 ಅಲ್ಲೂ ಕೂಡ ಪುಷ್ ಬಟನ್ ಸ್ಟಾರ್ಟ್ ಆದ ತಕ್ಷಣ ಮ್ಯೂಸಿಕ್ ಎಲ್ಲ ಬರುತ್ತೆ ಮಹೇಂದ್ರ ಅದು. ಅದರಲ್ಲಿ ವೆಲ್ಕಮ್ ಅಂತ ತೋರಿಸುತ್ತೆ. ಇದೇನೋ ಮಾರ್ನಿಂಗ್ ಎಲ್ಲ ಕೊಡ್ತೈತೆ. ಸ್ಪೀಡೋ ಮೀಟ್ರ್ ಹೆವಿ ಕ್ರೇಜಿ ಆಗೈತೆ ಗೈಸ್ ಈ ಕಾರಲ್ಲಿ. ಇದರಲ್ಲಿ ಫ್ಯೂಲ್ ತೋರಿಸುತ್ತೆ. ಈ ಕಡೆ ಸೈಡು ಸ್ಪೀಡು. ಯಶವಂತು ಮತ್ತು ಶೇಖರು ನಮ್ಮ ಹೊಸ XUV 700 ಅಲ್ಲಿ ಕೂತಿದ್ದಾರೆ. ನಾವು 500 ಅಲ್ಲಿ ಕೂತಿದ್ದೀವಿ. 500 ಅಲ್ಲಿ ನೋಡಿ ಒಂದು ಸಣ್ಣದಾಗಿರೋ ಸನ್ ರೂಫ್ ಬರುತ್ತೆ. ಮಗ ಒನ್ ಪ್ರೆಸ್ ಓಪನ್ ಆಗುತ್ತಾ? ಆನ್ ಮಾಡಿ. ಒನ್ ಪ್ರೆಸ್ ಅಷ್ಟೇ ಗೈಸ್, ಇದನ್ನು ಕೂಡ ಓಪನ್ ಆಗುತ್ತೆ. ಫುಲ್ಲು ಕಾರ್ ಬರಲ್ಲ 500 ಅಲ್ಲಿ, ಬಟ್ XUVಲಿ ದೊಡ್ಡದಾಗಿ ಬರುತ್ತೆ. ಇನ್ನೇನೇನೈತೆ? ವೀಲ್ ಡಿಸೆಂಟ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಅವಾಗಲೇ ಆ ಕಾಲದಲ್ಲೇ ಕೊಟ್ಬಿಟ್ಟಿದ್ದಾರೆ. ಸ್ಟಾರ್ಟ್ ಸ್ಟಾಪ್, ಆಟೋಮೆಟಿಕ್ ಸ್ಟಾರ್ಟ್ ಸ್ಟಾಪ್ ಇದರಲ್ಲೇ ಇದೆ. ಆಂಬಿಯಂಟ್ ಲೈಟಿಂಗ್ಸ್ ಬರುತ್ತೆ. ಆಟೋಮೆಟಿಕ್ AC ಬರುತ್ತೆ. ಡೀಸೆಲ್ ಸೇವಿಂಗ್ಗೋಸ್ಕರ ಎಕಾನಮಿ. ಇದ್ರಲ್ಲಿ ಮೋಡ್ಸ್ ಐತೆ ಮಗ? ಡ್ರೈವ್ ಮೋಡ್ಸ್ ಯಾವ್ದಾವ್ದು ಐತೆ? ಇಲ್ಲ, ಡ್ರೈವ್ ಮೋಡ್ಸ್ ಬರಲ್ಲ. ಎಕಾನಮಿ ಡ್ರೈವಿಂಗ್ ಮೋಡ್ ನೀನು ಹೆಂಗ್ ಓಡಿಸ್ತೀಯ ಹಂಗೆ. ಸೊ ಒನ್ ಡ್ರೈವಿಂಗ್ ಮೋಡ್ ಇದು ಮಗ. ಹ್ಯಾಂಡ್ ಬ್ರೇಕ್ ಅವ್ರು ಕೊಟ್ಟಿದ್ದೆ ಹೆಂಗಿತ್ತು? ಹ್ಯಾಂಡ್ ಬ್ರೇಕ್ ಬರೋದೈತೆ. ಅಲ್ಲ, ಇದು ಆಕ್ಚುಲಿ ನಾನು ಲೆದರ್ ರ್ಯಾಪ್ ಮಾಡಿಸಿರೋದು. ಬಟ್ ಹಿಂಗೆ ಇದು ಹ್ಯಾಂಡ್ ಬ್ರೇಕ್ ನೋಡಿ ಗೈಸ್, ಒಂದು ಫುಲ್ ಡಿಫ್ರೆಂಟ್ ಆಗೈತೆ. ಚಾರ್ಜಿಂಗ್ ಸ್ಲಾಟು ಇದೆ. ಚಾರ್ಜಿಂಗ್ ಸ್ಲಾಟ್ 12 ವೋಲ್ಟ್ ಸಾಕೆಟ್ ಐತೆ. ನಾರ್ಮಲ್ ಟೆಲಿಸ್ಕೋಪಿಕ್ ಮತ್ತೆ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಐತೆ ಅವಾಗಲೇ. ಆಟೋ ಸೆನ್ಸಿಂಗ್ ರೈನ್ ವೈಪರ್ಸ್, ಆಮೇಲೆ ಆಟೋಮೆಟಿಕ್ ಹೆಡ್ಲೈಟ್ಸ್. ಓನರ್ಶಿಪ್ ರಿವ್ಯೂ ಹೇಳು ಮಗ. 10 ವರ್ಷ ಓಡಿಸಿದೆ ಈ ಗಾಡಿ. ಬೆಸ್ಟ್ ಇನ್ವೆಸ್ಟ್ಮೆಂಟ್ ಗಾಡಿ. 10 ಇಯರ್ಸ್ ಆಯ್ತು. ಕೊಟ್ಟರೆ ದುಡ್ಡಿಗೆ 1 ರೂಪಾಯಿಗೂ ಪೈಸಾ ವಸೂಲ್ ಗಾಡಿ. ಸೂಪರ್ ಗಾಡಿ ನೋಡಿ ಗೈಸ್. 10 ವರ್ಷ ಆಗೈತೆ. ಎಷ್ಟು ಓಡೈತೆ ಮಗ? 145 ಓಡೈತೆ. ಆದ್ರೂ ಗಾಡಿ ಇನ್ನೂ ಕ್ರೇಜಿ ಆಗೈತೆ. ಸೀಟ್ ಕಂಫರ್ಟ್ ಅಷ್ಟೇ ಗೈಸ್. ಇದೆಲ್ಲ ಟಾಪ್ ಮಾಡಲ್ ಅವರೇನೆ ಲೆದರ್ ಮಗ. ಅವಾಗ ಲೆದರ್ ಸೀಟ್ ತಗೊಂಡಿದ್ದು ಏನು ಕವರು ಹಾಕ್ಸಿಲ್ಲ, ಹಂಗೆ ಐತೆ ಈಗಲೂ ನೋಡಿ ಗೈಸ್. ಆರಾಮಾಗಿ ಕಂಫರ್ಟಬಲ್ ಆಗಿ ಕೂತ್ಕೋಬಹುದು. ಮತ್ತೆ ಹಿಂದೆಗಡೆ ರೋ ನೋಡಿ ಮಾಮೂಲಿ. ಇದು ಕೂಡ 7 ಸೀಟರು. ಇದು XUV 500. ಇದು ಇಲ್ಲಿ ಬೇಕಾರೆ ಇದು ಸ್ವಲ್ಪ ಜಾಸ್ತಿ ಆಯ್ತು ಗುಣ. XUV ಗಿಂತ ದೊಡ್ಡ ಐತೆ. ಇಲ್ಲಿ ಬೇಕಾದ್ರೆ ನಾವೇನಾದ್ರೂ ಕೂಲ್ ಡ್ರಿಂಕ್ಸ್ ಏನಾದ್ರು ಇಟ್ಕೋಬಹುದು ಗೈಸ್. ಇಲ್ಲಿ ಇಟ್ರೆ ಕೋಲ್ಡ್ ಆಗುತ್ತೆ. ನನ್ನ XUVಲೇ ಕಮ್ಮಿ ಐತೆ ಉದ್ದ, ಇದ್ರಲ್ಲಿ ಜಾಸ್ತಿ ಐತೆ. ಓ ಮುಂದೆಗಡೆ ಒಂದು ಸ್ಟೋರೇಜ್ ಐತೆ. ಇಲ್ಲಿ ಮೇಲೆ ಇದೊಂದು ಸ್ಟೋರೇಜ್, ಕೆಳಗಡೆ ಒಂದು ಎಲ್ಲ ಸ್ಟೋರೇಜ್ ಮೇಲೆ ಸ್ಟೋರೇಜ್ ಐತೆ XUV 500 ಅಲ್ಲಿ. ಗೈಸ್ ಇವಾಗ ನಮ್ಮ XUV 700 ನಾವು ಆಲ್ರೆಡಿ ತೋರಿಸಿದೀವಿ.
ಆಫ್ ಮಾಡಿ ಇಕ್ಬೇಕು ಅಂತ. ನಾನು ಮಾಡಿಲ್ಲ, ನೀವೇ ಯಾರೋ ಮಾಡಿದ್ರಿ. ನಾನು ಓಡಿಸ್ತಾ ಇದ್ದೀನಿ ಕಾರ್ನ. ನೀನು ಓಡಿಸ್ತಿದ್ದ? ಇದನ್ನ ಎನಿ ಟೈಮ್ ಆಫಲ್ಲಿ ಇಕ್ಕು. ಹಿಂಗೆ ಇಕ್ಕಿದ್ರೆ ಇಲ್ಲಿ ಬ್ಯಾಟ್ರಿ ಡೆಡ್ ಆಗುತ್ತೆ. ಆಮೇಲೆ ಇನ್ಶೂರೆನ್ಸ್ ಕ್ಲೈಮ್ ಮಾಡೋ ಚೇಕರ್ನ ಇಟ್ಕೋತೀಯ. ಜಂಪ್ ಸ್ಟಾರ್ಟ್ ಮಾಡಿ. ಬ್ಯಾಟ್ರಿಗೆ ಇನ್ಶೂರೆನ್ಸ್ ಕ್ಲೈಮ್ ಇಲ್ವಾ? ಬ್ಯಾಟ್ರಿಗೆಲ್ಲ ಇನ್ಶೂರೆನ್ಸ್ ಕ್ಲೈಮ್ ಕೊಡಲ್ಲ. ಮತ್ತೆ ಯಾವ ಇನ್ಶೂರೆನ್ಸ್ ಮಾಡ್ಸಿರೋದು ನೀನು? ಪ್ರೀಮಿಯಂ ಅಂದ್ಯಾ? ಒಂದು ಬ್ಯಾಟ್ರಿಗೆ ಇನ್ಶೂರೆನ್ಸ್ ಕೊಡಲ್ವಾ? ಬ್ಯಾಟ್ರಿಗೆ ವಾರಂಟಿನೇ ಕೊಟ್ಟಿರ್ತಾರಲ್ಲ. ವ್ಯಾರಂಟಿ ಅದು ಶೋರೂಮ್ ಕಡೆಯಿಂದ ಬರುತ್ತೆ. ಮಾಡಿಸಿದ್ರೆ ಆಯ್ತು ಬಿಡು. ನಾನು ಶ್ರವಣನ್ ಕಾರ್ನ ಓಡಿಸ್ತಿದ್ದೀನಿ, XUV 500ನ. ಅವನು ನನ್ನ ಕಾರ್ನ ಓಡಿಸ್ತಿದ್ದಾನೆ. ಹೆಂಗಿರುತ್ತೆ ಫೀಲ್ ನೋಡೋಣ. ಈ ಕಾರ್ ಹೆಂಗಿದೆ ನೋಡೋಣ ಇವಾಗ. ನಾನು XUV 500 ಓಡಿಸ್ ಅಭ್ಯಾಸ ಆಗ್ಬಿಟ್ಟು ಈಗ 700 ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಈಸ್. ಫಸ್ಟ್ ಇಂಪ್ರೆಷನ್ ಅಂತೂ ಸಖತ್ ಲಕ್ಸುರಿ ಆಗಿ ಪ್ರೀಮಿಯಂ ಆಗಿದೆ. ನಮ್ದೆಲ್ಲ ಅದು 10 years ಓಲ್ಡ್ ಇಂಟೀರಿಯರ್. ಇನ್ನೊಂದು ಕ್ರೇಜಿ ಏನಂತ ಅಂದ್ರೆ ಗೈಸ್, ಈಗ ನೋಡಿ ಸೌಂಡ್ ಕೊಡ್ತೀನಿ. ದಿಸ್ ಇಸ್ ಗುಡ್. ಚೆನ್ನಾಗಿದೆ ನೋಡ. ಸೌಂಡ್ ಮೈಕ್ ನಿಜ XUV ಇಷ್ಟೊಂದು ಸೌಂಡ್ ಬರುತ್ತೆ. ನಾನು ಅದನ್ನೇ ಕರೆಕ್ಟ್ ಹೇಳಿದಿಲ್ಲ. ಎಷ್ಟು ಸ್ಪೀಕರ್ ಐತಿ ಇದರಲ್ಲಿ? 1 2 3 ಹಿಂದೆ ಆಯ್ತಾ? ನಾನು ಹೇಳಿಲ್ವಾ? ಅದ್ರಲ್ಲಿ 6 ಸ್ಪೀಕರ್ ಐತೆ. ಇದ್ರಲ್ಲಿ ಎಷ್ಟಾಯ್ತು ಗೊತ್ತಿಲ್ಲ, ಬಟ್ ಇದ್ರಲ್ಲೇ ಹೆವಿ ಸೌಂಡ್ ಬರ್ತೈತೆ. ಅವ್ರು ಹೊಡ್ತಾನೆ ಇಲ್ಲ ಮತ್ತೆ. ನೋಡಿ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ ಒಳಗಡೆ ಸಾಂಗ್ ಹಾಕೊಂಡು. ಜೋರಾಗಿ ಸೌಂಡ್ ಬಂದಿದೆ ಮತ್ತು ಸಾಂಗ್ ಹಾಕೊಂಡು ಡ್ಯಾನ್ಸ್ ಆಡ್ತಿದ್ದಾರೆ. ನಡೀರಿ, ಅವ್ನು ಬರ್ಬೇಕಲ್ಲ ಮತ್ತೆ ನಡೀರಿ. ಸ್ಟಾರ್ಟ್ ಆಯ್ತು ಗೈಸ್. ಗಾಡಿ ಸ್ಟಾರ್ಟ್ ಮುಂದಕ್ಕೆ ಹೆಂಗ ಕೊಡೋದು? ಇದ್ರ ಸೀಟ್ ಯಾಕಣಪ್ಪ? ಹೌದಾ? ಸೀಟ್ ಕೆಳಗಡೆ ಐತೆ, ಪಕ್ಕದಲ್ಲೇ ಐತೆ ನೋಡಪ್ಪ. ಓ ಗೈಸ್, ಇನ್ನೊಂದು ಏನಂತ ಅಂದ್ರೆ ನಮ್ಮ ಕಾರಲ್ಲಿ ಹೊರಟ ಶ್ರವಣ. ಇನಿಷಿಯಲ್ ಪಿಕಪ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಇದ್ರದ್ದು ಹಾರ್ಸ್ ಪವರ್ಸ್ ಬಂದು 180 ಹಾರ್ಸ್ ಪವರ್ ಇರ್ಬೇಕು ಮೋಸ್ಟ್ಲಿ. ನಮ್ದೆಲ್ಲ 130. ಸೊ ಪವರ್ ಫಿಗರ್ ವೈಸ್ ವೆರಿ ಗುಡ್. ಆಮೇಲೆ ನೋಡೋದಾದರೆ ಟರ್ನಿಂಗ್ ರೇಡಿಯಸ್ಸು ಚೆನ್ನಾಗಿರ್ಬೇಕು ಇದ್ರದ್ದು, ನಾನು ನೋಡಿರೋ ರಿವ್ಯೂಸ್ ಪ್ರಕಾರ ಹೋದರೆ. ಲೆಟ್ಸ್ ಸಿ. ಕಾರಲ್ಲಿ ಸೀಟ್ ಅಡ್ಜಸ್ಟ್ಮೆಂಟ್ ಇಲ್ಲಿ ಕೊಟ್ಟವ್ರೆ, ಈಸಿಯಾಗಿ ಮಾಡ್ಕೋಬೋದು. ಬಟ್ XUV 500ಅಲ್ಲಿ ಇಲ್ಲಿ ಕೊಟ್ಟವ್ರೆ ಸೀಟ್ ಕೆಳಗಡೆ. ಮತ್ತು ನನ್ನಲ್ಲಿ ಮೆಮೊರಿ ಐತೆ, ಇದ್ರಲ್ಲಿ ಮೆಮೊರಿ ಇಲ್ಲ. ಸೊ ಇವಾಗ ಗಾಡಿ ಎತ್ಕೊಂಡು ಹೋಗೋಣ ಬನ್ನಿ. ಗೈಸ್, ಗಾಡಿ 10 ವರ್ಷ ಆಗೈತೆ ಅಂತ ಅನಿಸ್ತಾ ಇಲ್ಲ. ಸ್ಮೂತ್ ಆಗೈತೆ. ಎಲ್ಲ ಸೆನ್ಸರ್ಸ್ ತುಂಬಿಟ್ಬಿಟ್ಟವ್ರು ಇದ್ರಲ್ಲಿ. ನಮ್ಮದ್ರಲ್ಲಂತೂ ಸೆನ್ಸರ್ಸೇ ಇಲ್ಲ ಯಾವುದಲ್ಲೂ ಆಲ್ಮೋಸ್ಟ್. ಆಟೋಮೆಟಿಕ್ ಬ್ರೇಕಿಂಗ್ ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ. ಅಲ್ಲಿ ಬರ್ತಾ ಇದೆ ನಮ್ಮ ಕಾರು. ತೋರಿಸಿ ಬರೋ ಆ ಕಾರು. ಹೇಳಿ ಇವಾಗ. ಬಟ್ ಲುಕ್ ಗೈಸ್, XUV 500ನ ಹೆಂಗೋಗುತ್ತೆ ನೋಡೋಣ ಬನ್ನಿ. 10 ವರ್ಷ ಆಗಿದ್ರು ಇನ್ನೂ ಗನ್ ಥರ ನುಗ್ತಾ ಇದೆ ಗೈಸ್ ಕಾರು. ಬ್ರೇಕಿಂಗ್ ಇಂದ ಹಿಡಿದು ಎಲ್ಲ ಕ್ರೇಜಿ ಆಗೈತೆ. ಬಟ್ ಲುಕ್ ವೈಸ್ ಎನಿ ಡೇ ಹಳೆ ಮಾಡಲ್ ಲುಕ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಗಾಡಿ ಡ್ರೈವಿಂಗ್ ಕಂಫರ್ಟ್, ದಿಸ್ ಇಸ್ ಟೂ ಗುಡ್. ರಿವರ್ಸ್ ಕ್ಯಾಮ್ರಾ ಬೆಳಕು ಬೀಳ್ತಾ ಐತಲ್ಲ ಸ್ವಲ್ಪ ಇದೈತೆ ಅಲ್ಲಿ ಸಣ್ಣ ಇದರಿಂದ. ಹಿಂದೆ ಸೆನ್ಸರ್ಸ್ ಐತಾ? ಹಿಂದೆ ಇದಕ್ಕೂ ಕೂಡ ಸೆನ್ಸರ್ಸ್ ಐತೆ. ಸ್ಮೂತಾಗಿ ಐತೆ ಗೈಸ್ ಕಾರು. 10 ವರ್ಷ ಆಗಿದ್ರು ಸ್ಮೂತ್ ಐತೆ, ಮತ್ತು ಆರಾಮಾಗಿ ಓಡಿಸ್ಬೋದು ಕಾರಲ್ಲಿ. ನೋಡಿ, ಕ್ರೇಜಿ ಪವರ್ ಐತೆ ಗೈಸ್ ಕಾರಲ್ಲಿ. ನಮ್ಮ XUV ನಿಂತೈತೆ ನೋಡಿ ಅಲ್ಲಿ. ನಮ್ಮ ಕಾರಲ್ಲಿ ಐತೆ ಅವ್ನು ನೋಡಿ ಶ್ರವಣ್. ಸೊ ಬಿಗ್ ಥಮ್ಸ್ ಅಪ್ ಫ್ರಮ್ ಮೈ ಸೈಡ್. ತುಂಬ ಚೆನ್ನಾಗಿದೆ ಗಾಡಿ. ಅಕ್ಕಪಕ್ಕ ಹಾಕ್ಬಿಟ್ಟು ಎಕ್ಸ್ಪೀರಿಯನ್ಸ್ ಕೇಳೋಣ ಈಗ. ಹೇಳಿ ಸರ್. ಹಾಂ ಮಗ, ಹೆಂಗಿತ್ತು? ನೆಕ್ಸ್ಟ್ ಲೆವೆಲ್ ಐತೆ ಬ್ರೋ ಗಾಡಿ ಮಾತ್ರ. ಇದು ಅಷ್ಟೇ ಮಗ, 10 ವರ್ಷ ಆಗಿರೋ ಥರ ಅನಿಸ್ತಾನೆ ಇಲ್ಲ. ಫೀಚರ್ಸ್ ಎಲ್ಲಾನು ನೆಕ್ಸ್ಟ್ ಲೆವೆಲ್ ನೋಡೋಣ. ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ ಮಗ. ಆಲ್ಮೋಸ್ಟ್ XUV 700 ಮತ್ತು ಇದು ಸೇಮ್ ಐತೆ. ಬಟ್ಟು ಇವಾಗ ನೋಡಿ, ಸೀಟ್ ಅಡ್ಜಸ್ಟ್ಮೆಂಟು ಇದು ಸೀಟ್ ಕೆಳಗಡೆ ಐತೆ. ಸೇಮ್ ನೋಡಕ್ಕೆ ಹೆಂಗೈತೆ ಹಂಗೆ ಐತೆ ಬಟನ್ಸ್ಗಳು. ಬಟ್ ಆದರೆ ನಮ್ದ್ರಲ್ಲಿ ಮೇಲೆ ಐತೆ. ಬಟ್ ನಂದ್ರಲ್ಲಿ ಮೆಮೊರೀಸ್ ಐತೆ, 3 ಥರ ಇಟ್ಕೋಬೋದು. ಇದ್ರಲ್ಲಿ ಮೆಮೊರೀಸ್ ಇಲ್ಲ. ಮತ್ತು ಪವರು ಚೆನ್ನಾಗೈತೆ ಮಗ. ನಮ್ದು XUV 10 ವರ್ಷ ಆದಮೇಲೆ ಹೆಂಗಿರುತ್ತೋ ನೋಡಬೇಕು.
ಆಮೇಲೆ ಗೊತ್ತಾಗುತ್ತೆ 10 ವರ್ಷ ಆದಮೇಲೆ ಈ ಗಾಡಿ ಈಗಲೂ ಗನ್ ಥರನೇ ಐತೆ. ಕಂಫರ್ಟೇಬಲ್ ಆಗಿ ಆರಾಮಾಗಿ ಓಡಿಸ್ಬೋದು, ಪವರ್ ಐತೆ. ಗೈಸ್ ಇವಾಗ ಎರಡ್ರದ್ದು ಬ್ಯಾನೆಟ್ನ ಓಪನ್ ಮಾಡಿದ್ದೀವಿ. ನಮ್ಮ XUV 700 ಇಂಜಿನು ಮತ್ತು XUV 500 ಇಂಜಿನ್ ಎರಡೂ ಕೂಡ ನೋಡೋಣ ಹೆಂಗೈತೆ ಅಂತ. 4 ಸಿಲಿಂಡರ್ ಇಂಜಿನ್ ಇದು. ಇದ್ರಲ್ಲಿ ಇಂಜಿನೇ ಕಾಣಿಸ್ತಾ ಇಲ್ಲ, ಅದ್ರಲ್ಲಿ ನೋಡಲಿ ಇಂಜಿನೇ ಕಾಣಿಸ್ಬಿಡ್ತೈತೆ. ಫಸ್ಟ್ ಇದ್ರಲ್ಲಿ ಬಗ್ಗೆ ಮಾತಾಡೋಣ. ಇಲ್ಲಿ ತಾನೇ ಇದು ನೀರ್ ಹಾಕೋದು. ಹೌದು ಮಚ್ಚ, ವೈಪರ್ಗೆ ನೀರ್ ಹಾಕೋದು ಇಲ್ಲೇನೆ. ಇದು ಗೈಸ್ ನಾನ್ ಮೋಟರ್ ಲಾಗರಲ್ಲ, ನನಗೂ ಏನೂ ಗೊತ್ತಿಲ್ಲ. ನಿಮ್ಗೆ ತೋರಿಸ್ತಿರೋದಷ್ಟೇ. ನಾನು ಕಲ್ತ್ಕೊತಿದ್ದೀನಿ ಇವರಿಂದ, ನೀವು ಕೂಡ ಕಲ್ತ್ಕೊಳ್ಳಿ. ನಮ್ಗೆ ಎಲ್ಲಾರ್ಗಿಂತ ಜಾಸ್ತಿ ಗೊತ್ತಿರೋ ಶೇಖರ್. ಇಂಜಿನ್ ಆಯಿಲ್ ಚೆಕ್ ಮಾಡೋದು ಮಚ್ಚ. ಇದು ಪಿನ್ನು ಎತ್ಬಿಟ್ಟು ನೋಡೋದು. ಮಚ್ಚ ಹೋಯ್ತಾ ಇಲ್ಲ, ಅದೇ ನಿನ್ಗೇನ್ ಇಂಜಿನ್ ಓಪನ್ ಮಾಡಿ ಇಟ್ಬಿಡ್ಬೇಕಾ? ಇದೇನ್ ಹೇಳು ಮಚ್ಚ ಇದು? ಇದೇನ್ ಹೇಳೋದು? ಹೇಳ್ ನೀನು. ನೀನ್ ಹೇಳು. ಕಾರ್ ಓನರ್ ಯಾರು? ನಾನಾ ನೀನಾ? ಬ್ರೇಕ್ ಆಯಿಲ್ ಕಣ. ಬ್ರೇಕ್ ಆಯಿಲ್, ಅವನಿಗೆ ಬ್ರೇಕ್ ಆಯಿಲ್ ಶೇಖರ್. ಅದು ಮಚ್ಚ ಸೆನ್ಸರ್ ತೋರ್ಸ ಮಚ್ಚ. ಇಲ್ಲಿ ಸೆನ್ಸರ್ ಅಲ್ಲಿ ಇದ್ರ ತರ ಇರುತ್ತೆ ಮೇಲೆ. ಇಲ್ಲೂ ಸೆನ್ಸರ್ ಐತೆ ಈ ಕಡೆ ಸೈಡ್ ಮೇಲೆ. ಸೆನ್ಸರ್ ಹಾಕೋಣ ಗಾಡಿನ. ಇದೇ ಇದು ಸೆನ್ಸರ್ ಹಾಕೋಣಲ್ಲ. ಇದು ಇಂಟರ್ನೆಟ್ ಸಪ್ಲೈ ಮಾಡೋದು ಬಾಕ್ಸ್ ಇಲ್ಲೇ ಐತೆ ಅಂತ ಹೇಳ್ತಾ ಇದ್ದ ನಾವು. ಅಲ್ಲಿ ಮುಂದೆ ಇರಬೇಕು. ಅಲ್ಲಿ ಅದು ಬರ್ತದೆ, ಇನ್ಬಿಲ್ಟ್ ಇಂಟರ್ನೆಟ್. ಅಲ್ಲೆಲ್ಲ ಚಿಪ್ಸ್ ಇದೆಲ್ಲ ಬರ್ತದೆ ಅಲ್ಲಿ. ನಮ್ದು ಫುಲ್ ಪ್ರೊಫೆಷನಲ್ ಆಗಿ ಕ್ಲೀನ್ ಆಗಿದೆ. ಇವಾಗ XUV 500 ಹತ್ರ ಹೋಗೋಣ ಬನ್ನಿ. ತೆಗ್ರಿ ಬಾಗ್ಲಕಾಯಿ ಜಗಮ್ಮ ಟಾನ್. ಇದಕ್ಕೂ ಇಲ್ವಾ ಕ್ಯಾಪ್ ಮೇಲೆ? ಅದ್ ಕ್ಯಾಪ್ ಬರ್ಲೇಬೇಕಲ್ಲ. ಒಂದ್ ಸ್ವಲ್ಪ ಜಾಗ ಕಮ್ಮಿ ಆಯ್ತಲ್ವಾ ಇದಕ್ಕೆ? ಜಾಗ ಕಡಿಮೆ ಇಲ್ಲ, ಸೆನ್ಸಾರ್ಸ್ ಎಲ್ಲ ಕಮ್ಮಿ. ಇದು ಇಂಜಿನ್ ದೊಡ್ಡದು ಮಚ್ಚ. ಇದು ಮೆಕ್ಯಾನಿಕಲ್ಸ್ ಜಾಸ್ತಿ ಇದ್ರಲ್ಲಿ. ಹೇಳು ಮುಂದಕ್ಕೆ ಹೇಳು. ಇದು 4 ಸಿಲಿಂಡರ್ ಬಟ್ ದೆನ್ 130 ಹಾರ್ಸ್ ಪವರ್ ಅಷ್ಟೇ ಬರೋದು ಇದ್ರಲ್ಲಿ. ಡೀಸೆಲ್ ಇಂಜಿನ್ ತಾನೇ ನಿಂದು? ಮತ್ತೆ ನಿಮ್ದ್ರಲ್ಲಿ ಇವಾಗ ಆಲ್ಮೋಸ್ಟ್ 180 ಹಾರ್ಸ್ ಪವರ್ ಇದೆಯಲ್ಲ, ಇದು ಜಸ್ಟ್ 130 ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಇವತ್ತು 10 ಇಯರ್ಸ್ ಆದ್ರೂ 180 190 ಈಸಿಲಿ ಕ್ಲಾಕ್ ಮಾಡ್ಬೋದು. ಟೆನ್ಷನ್ ಇಲ್ಲ. ಇಂಜಿನ್ ಆಯಿಲ್ ಚೆಕ್ ಮಾಡೋದು ಇದು? ಅದೇನೆ. ಅದು ಹೀಟ್ ಎಷ್ಟು ಹೀಟ್ ಐತೆ ನೋಡು, ಬಾನೆಟ್ ಸುಡ್ತಾ ಐತೆ, ಸಕ್ಕತ್ ಹೀಟ್ ಐತೆ. ಬಟ್ ಅದು ಹೀಟ್ ಅಷ್ಟೊಂದು ಇರ್ಲಿಲ್ಲ. ಯಾಕೆ ಹೇಳು ಶೇಖರ್? BS6 ಅದು. ಸ್ಟವ್ ಮಾಡಕ್ಕೆ ಇಲ್ಲೊಂದು ರಾಡ್ ಇರುತ್ತೆ, ಇದು ಬಾನೆಟ್ ಲಾಕು. ಇವೆಲ್ಲ ಬರ್ಬೇಕು, ಕಟ್ಗಿಟ್ ಆಯ್ತು, ಇವೆಲ್ಲ ಹಾಕು. ನನ್ಗೇನೋ ಗೊತ್ತು ಕಾರ್ ಬಗ್ಗೆ. ಮತ್ತೆ ಕಾರ್ಯಾಕ್ ತಗೊಂಡ್ರೆ ನಾನು ಚಾಲೆಂಜ್ ವಿಡಿಯೋಸ್ ಮಾಡೋನು, ನಾನು ಮೋಟೋ ಬ್ಲಾಗರ್ ಎಲ್ಲ ತಿಳ್ಕೊಳಕ್ಕೆ. ನಿಮ್ ಗಾಡಿ ಅಷ್ಟು ಇನ್ಸುಲೇಷನ್ ಬರಲ್ಲ, ಸೌಂಡ್ ಡ್ಯಾಂಪನಿಂಗ್ ಬರಲ್ಲ ಇದ್ರಲ್ಲಿ. ಸೊ ರೋಡ್ ನಾಯ್ಸ್, ಇಂಜಿನ್ ನಾಯ್ಸ್ ಎಲ್ಲ ಜಾಸ್ತಿ ಇದ್ರಲ್ಲಿ. ನಿಮ್ದ್ರಲ್ಲಿ ಇನ್ಸುಲೇಷನ್ ಇದೆ ಕಂಪ್ಲೀಟ್ಲಿ. ಕ್ಯಾಬಿನ್ ನಾಯ್ಸ್ ಇದು ಫುಲ್ ಗ್ರೌಂಡೇ ಕಾಣಿಸ್ತದಲ್ವಾ? ಹೌದು, ಅಲ್ಲಿ ಕಾಣಿಸ್ತಾ ಇದ್ ನೋಡ ಶೇಖರ್. ಅಲ್ಲಿ ಇದೇನ್ ಹೇಳು ವಿಕಾಸ್? ಇನ್ನೇನಾರು ಗೊತ್ತಾ ಶೇಖರ್ ನಿಂಗೆ? ಅದು ಬ್ಯಾಟ್ರಿ. ದೊಡ್ಡ ಪುಡಿಂಗ್ ತರ ಬಂದವನು, ಬ್ಯಾಟ್ರಿ ತೋರಿಸ್ಬಿಟ್ಟು ಏನು ಅಂತ ಕೇಳ್ತಾನೆ. ನಮ್ದ್ರಲ್ಲಿಲ್ಲ ಬ್ಯಾಟ್ರಿ ಮಚ್ಚ. ಇಲ್ಲಿ ಬ್ಯಾಟ್ರಿ ನಮ್ದು ಕಪ್ಪುದು, ಅವ್ರದ್ದು ಕೆಂಪುದು. ಕಂಪನಿ ಮೇಲೆ ಹೇಳು. ಇಂಜಿನು ಇದೇನು ಶೇಖರ್? ಇದು ಇದೇನಿದು? AC ವೆಂಟ್ ಗೈಸ್. ಇದು ಕಾರ್ದು AC ವೆಂಟ್. ಇದು ಫಿಲ್ಟರ್ ಬರ್ತದೆ ಅಲ್ಲಿ. ಇದು ಮಚ್ಚ ಒಳಗಡೆ ಫಿಲ್ಟರ್ ಬರ್ತದೆ ಮಚ್ಚ, ಏರ್ ಫಿಲ್ಟರ್. ಇದೆಲ್ಲ ಸೆನ್ಸರ್ ಚಿಪ್ಗಳು ಬರ್ತದೆ ಗೊತ್ತಾ, ಅದು. ಗೈಸ್ ಇನ್ನೊಂದೇನಂದ್ರೆ XUV 700 ಅಲ್ಲಿ ಹೈ ಪ್ರೆಷರ್ ವಾಟರ್ ಅಲ್ಲಿ ಕ್ಲೀನ್ ಮಾಡಬಾರ್ದು. ಸೆನ್ಸರ್ಸ್ ಅದೆಲ್ಲ ಇರುತ್ತಲ್ಲ. ಶೇಖರ್ ಹೋಗ್ ಬಾರೋ, ಇಲ್ಲೇ ಇರ್ತೀವಿ, ಬರೋಗು. ಕರ್ಕೊಂಡು ಹೋಗು. ಆದ್ರೆ 500 ಅಲ್ಲಿ ವಾಶ್ ಮಾಡ್ಬೋದು, ಇದ್ರಲ್ಲಿ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಶೇಖರ್. ನೆಕ್ಸ್ಟ್ ಏನಿಲ್ಲ, ಅರ್ಟ್ ಆಯ್ತು ಅವನಿಗೆ. ಈ ವಿಡಿಯೋ ಇದಕ್ಕೆ ಮುಕ್ತಾಯ ಆಗಿದೆ, ಸಾಕು. ಕ್ಲೋಸ್ ಮಾಡೋ ಗೈಸ್. XUV 500 ಡಿಕ್ಕಿ ಸ್ಪೇಸ್ ನೋಡಿ, ನಮ್ಮ XUV 700 ಗಿಂತ ಕಮ್ಮಿ ಐತೆ. ತೆಗ್ದಾ? ಇದ್ಯಾಕ್ಲೆ ಬೆಂಡ್ ಬಿಟ್ಟಿದೆ ಇದನ್ನ? ಲಾಕ್ ವೀಲ್ ನಟ್ಸ್ ಲಾಕ್ ಆಗೋಗಿತ್ತು, ತೆಗಿಯಕ್ಕೆ ಹೋದಾಗ ಬೆಂಡ್ ಆಗೋಯ್ತು. ಡಿಕ್ಕಿ ಸ್ಪೇಸ್ ಇಷ್ಟೇ ಇರೋದು, ಡಿಕ್ಕಿ ಸ್ಪೇಸೇ ಇಲ್ಲ. ಫುಲ್ ಸೈಜ್ ಸ್ಟೆಪ್ನಿ ಬರುತ್ತೆ ಹಳೆ XUV ಲಿ. ಇದು ಶೋರೂಮಲ್ಲಿ ಹಾಕಿರೋ ಬಂಪರ್ ನೋಡಿ ಹೆಂಗೆ ಗಟ್ಟಿ ಇದೆ. ನಿಂತ್ಕೋ.
ಇಷ್ಕೆ ಮಚ್ಚ ಸೇಮ್ ಟೆಸ್ಟ್ ಅಲ್ಲಿ ಮಾಡುವ. ಬೇಡ ಬೇಡ. ಈ 500 2 ಸೈಲೆನ್ಸರ್ ಬರುತ್ತೆ. ರೈಟ್ ಸೈಡ್ ಒಂದು, ಲೆಫ್ಟ್ ಸೈಡ್ ಒಂದು, ನೋಡಿ 2 ಐತೆ. ಬಟ್ ಫುಲ್ ಸೈಜ್ ಸ್ಟೆಪ್ನಿ. ಗೈಸ್ ಇದರಲ್ಲೂ ಕೂಡ ನೋಡಿ, ಇದು ಕೂಲಿಂಗ್ ಮಾಡೋಕ್ಕೆ ಇದು ಕೂಡ 700 ಇದು ಐತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಹೇಳಿ. 500 ಇದೆ, XUV 700 ಇದೆ, ಇವಾಗ XUV 7XO ಕೂಡ ಬರ್ತಾ ಇದೆ. ನಿಮ್ಗಳಿಗೆ ಯಾವ್ದು ಇಷ್ಟ ಆಗುತ್ತೆ ಕಮೆಂಟ್ ಹಾಕಿ. ಅದನ್ನ ನೆಕ್ಸ್ಟ್ ಶೇಖರ್ ತಗೋತಾ ಇದ್ದಾನೆ. ತಗೊಳ್ಳೋದು, ಅವ್ರು ಯಾರು ತಗೊಳ್ಳಲ್ಲ, ನಾನು ಒಬ್ಬನೇ ತಗೊಳ್ಳೋದು. ನಿಮ್ಗೆ ಯಾವ ಕಾರ್ ಇಷ್ಟ ಆಯಿತು ಕಮೆಂಟಲ್ಲಿ ಹೇಳಿ ಗೈಸ್. ಇಷ್ಟೇ ಸಿಂಪಲಾಗಿ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡಿದ್ದಷ್ಟೇ. ನಾವು 2 ಕಾರು ಇತ್ತಲ್ಲ ಅದಕ್ಕೆ. ಹೀಗೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.